ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಅಮೋಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ವಟಾಣಿ ಕಾಳಿಂದ ಪರಾಟ ಮಾಡಕತ್ತೀನಿ. ಅದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ. ಹಸಿ ವಟಾಣಿ ಕಾಳು ಇರ್ತವಲ್ಲ ಅದರದ್ದು ನೆನೆಸಿಟ್ಟೆಲ್ಲ. ಈಗ ಬಾಣಲಿಗೆ 2 ಚಮಚ ಎಣ್ಣೆ ಹಾಕೊಂಡೇನಿ, ಒಂದು ಅರ್ಧ ಚಮಚ ಜೀರಿಗೆ ಹಾಕೊಂಡೇನಿ. ಜೀರಿಗೆ ಒಂಚೂರು ಚಟ್ಪಟ್ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ತೊಗೊಂಡೇನಿ. ಒಂದು ಬಟ್ಲಕ್ಕೆ ಸ್ವಲ್ಪ ಸಾಕು. ಹೆಚ್ಚಿಗೆ ಕ್ವಾಂಟಿಟಿ ಇದ್ರೆ ಹೆಚ್ಚಿಗೆ ಹಾಕೋರಿ. ಇಲ್ಲೊಂದು 4 ಮೆಣಸಿನ್ಕಾಯಿ ತೊಗೊಂಡೇನಿ. ನಿಮ್ಗೆ ಖಾರ ಭಾಳ ಬೇಕಾದ್ರೆ ಒಂದು 2-3 ಹೆಚ್ಚಿಗೆ ಹಾಕೋರಿ. ಒಂಚೂರು ಇದನ್ನ ಎಣ್ಣೆಯಾಗ ತಾಳಿಸ್ಕೊಳೋಣ. ಈಗ ನಾನು 1 ಕಪ್ ವಟಾಣಿ ಕಾಳು ತೊಗೊಂಡೇನಿ. ಹಸಿ ವಟಾಣಿ ಸುಲಿದು ಇಟ್ಕೊಂಡಿದ್ದು ಅದನ್ನು 1 ನಿಮಿಷ ಇದ್ರಾಗ ಕೈ ಆಡಿಸ್ಕೊರಿ ಚೆನ್ನಾಗಿ. ಆದಮೇಲೆ ಅರ್ಧ ಚಮಚ ಅರಿಶಿನ ಪುಡಿ, 1 ಚಮಚ ಆಗಷ್ಟು ಉಪ್ಪು ಹಾಕೋಣ. ಇದನ್ನ ಈಗ ಮತ್ತೆ ಒಂದೊಂಚೂರು ಕೈ ಆಡಿಸ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕೊಂಡೇನಿ 1 ಚಮಚ ಆಗಷ್ಟು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಈಗ 1 ನಿಮಿಷ ಬೇಯಕ್ಕೆ ಇಟ್ಬಿಟ್ರಿ. ಅದನ್ನ ಮುಚ್ಚಿ 1 ನಿಮಿಷ ಸಾಕು, ಏನು ಭಾಳ ಬೇಕಾಗಲ್ಲ. 2-3 ನಿಮಿಷ ಹಸಿ ವಟಾಣಿ ಕಾಳು ಜಲ್ದಿ ಬೇಯ್ತಾವು. ಈಗ ಇದು ರೆಡಿ ಆಗೈತಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಈಗ ಇದನ್ನ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಇಟ್ಬಿಡ್ತೇನೆ. ಇದೆಲ್ಲ ತಣ್ಣಗಾಗೈತಿ. ಇದನ್ನ ಈಗ ಮಿಕ್ಸರ್ ಮಾಡ್ಕೊಂಬರೋಣ. ಅಗಳ ಜಗಳ ಮಿಕ್ಸ್ ಮಾಡಿದ್ರೆ ಸಾಕು, ಫುಲ್ ಪೇಸ್ಟ್ ಅಂತ ಏನಿಲ್ಲ, ಈ ಟೈಪ್ ಆಗಬೇಕದು. ಈಗ ಇದನ್ನ ಒಂದು ಬೌಲಿಗೆ ಹಾಕಿ ಎತ್ತಿಡ್ತೇನೆ. ನಾನು ಚಪಾತಿ ಹಿಟ್ಟು ಆಗ್ಲಿನ ಕಲಿಸಿಟ್ಟಿದ್ದೆ. ಒಂದು ಅರ್ಧ ತಾಸು ನೆಂದ್ರೆ ಸಾಕು, ಏನು ಭಾಳ ನೆನಿಬೇಕಂತೇನಿಲ್ಲ. ಈಗ ಇದನ್ನು ಸಣ್ಣಗೆ ಪೂರಿಗತ್ತೆ ಉದ್ಕೊತೇನೆ. ಈ ಸೇಪ್ ಸಾಕಿದ ಸೈಜು ಸಾಕು. ಈಗ ಅದಕ್ಕೆ ನಾನು ವಟಾಣಿ ಕಾಳಿಂದು ಪೇಸ್ಟ್ ಇದ್ರಾಗ ಹಾಕಿ ಹೋಳಿಗೆ ಹೆಂಗೆ ತುಂಬ್ತೇವಲ್ಲ ಅದೇ ಟೈಪ್ ಇದನ್ನ ತುಂಬ್ಕೊಳೋಣ. ಮ್ಯಾಲಿಂದ ಹಿಟ್ಟು ತೆಗೆದ್ಬಿಡ್ರಿ. ಎಕ್ಸ್ಟ್ರಾ ಇದ್ದಿದ್ದು ಹಿಟ್ಟು ತಕ್ಕೊಂಡು ಮೊದಕ ಮಾಡ್ದಕ್ಕೆ ಹಿಂಗೆ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟು ತೆಗೆದು ಇದನ್ನ ಮೆಲ್ಕ ಚಪಾತಿ ಉದ್ದಂಗೆ ಸ್ವಲ್ಪ ಸಣ್ಣ ಮಾಡ್ಕೊರಿ. ಪರಾಟ ಭಾಳ ದೊಡ್ಡ ಮಾಡಬೇಡ್ರಿ, ಸ್ವಲ್ಪ ತೆಳ್ಳಗಿರಲಿ, ಭಾಳ ದಪ್ಪನೂ ಬೇಡ. ಕೈಲಿ ಹಿಂಗೆ ನೀವು ಪ್ರೆಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ವಟಾಣಿ ಕಾಳು ಒಳಗಿನ ಪೇಸ್ಟ್ ಎಲ್ಲ ಕಡೆನೂ ಈಕ್ವಲ್ ಆಗಿ ಹೋಗುತ್ತೆ. ಸ್ವಲ್ಪ ಮೊದಲ ಕೈಲಿ ಪ್ರೆಸ್ ಮಾಡ್ಕೊರಿ. ಈಗ ಹಿಟ್ಟಾಗಿ ಈಗ ಸ್ಲೋ ಆಗಿ ಲಟ್ಟಿಸ್ಕೋಬೇಕಾಗತ್ತೆ. ಕೈಲಿ 1-2 ಸರಿ ಹಿಂಗೆ ಪ್ರೆಸ್ ಮಾಡಿಕೊಂಡು ಆಮೇಲೆ ಮೆಲ್ಕ ಉದ್ರಿ. ಅದನ್ನ ನೋಡ್ರಿ ಸ್ಲೋ ಉದ್ರಿ, ಆಮೇಲೆ ಸರಿಸ್ಕೊಂತ ಉದ್ಕೊಂತ ಬರ್ರಿ ಎಲ್ಲ ಕಡೆನೂ. ಹಂಗೆ ಒಮ್ಮೆಕ್ಲಿ ಉತ್ತನಂದ್ರೆ ಬರಂಗಿಲ್ಲ. ಸೊ ಈ ಟೈಪ್ ನೀವು ಉದ್ದಿ ಇಟ್ಕೊರಿ. ಅಲ್ಲೇ ಹಂಚು ನಾನು ಬಿಸಿ ಇಟ್ಟೇನಿ. ಈ ಟೈಪ್ ಮಾಡ್ಬೋದು, ಇಲ್ಲಾಂದ್ರೆ ಒಂದು ಪುರಿ ಮೇಲೆ 2 ಪೂರಿ ಸೇರಿನೂ ಮಾಡ್ಬೋದು. ಒಂದು ಪುರಿ ಮೇಲೆ ಇನ್ನೊಂಚೂರು ವಟಾಣಿ ಕಾಳು ಹಾಕೊಂಡು ಮ್ಯಾಲೆ ಇನ್ನೊಂದು ಪುರಿ ಇಟ್ಟು ಮೆಲ್ಕೆ ಉದ್ದು ಮಾಡ್ಬೋದು. ನಿಮ್ಗೆ ಯಾವ ಟೈಪ್ ಬೇಕು ಆ ಟೈಪ್ ಮಾಡ್ಕೊರಿ. ಸೊ ಇಲ್ಲೇ ಪರಾಟ ಇಲ್ಲೇ ನಂದು ರೆಡಿ ಆಯ್ತು. ಸಾಕಿದೆ ಸೈಜ್, ಮತ್ತೇನು ಬೇಡ. ಅರುಗು ಒಂಚೂರು ಉದ್ಕೊತೀನಿ. ಇಲ್ಲ ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗ ಅನಿಸುತ್ತೆ. ಎಲ್ಲ ಕಡೆನೂ ಅರುಗು ಚೆಂದಾಗಿ ಉದ್ಕೋರಿ. ಸೊ ಇಲ್ಲಿ ನಂದು ಉದ್ದದು ರೆಡಿ ಮುಗೀತು. ಈಗ ಇದನ್ನು ಎತ್ತಿಡ್ತೀನಿ. ನಾನು ಇನ್ನೊಂದು ಪುರಿ ನಿಮಗೆ ಮಾಡಿ ತೋರಿಸ್ತೇನೆ ಯಾವ ಟೈಪ್ ಅಂತ. ಸೊ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ. ಸೊ ಒಂಚೂರು ಪುರಿ ಎಷ್ಟು ಆದ ತಕ್ಷಣ ಒಂದು ಸ್ವಲ್ಪ ಸ್ಟಫಿಂಗ್ ಇಟ್ಟು ಮೊದಕಾಗತ್ತೆ. ಅದನ್ನು ಮೊದಕ ಹೆಂಗೆ ತುಂಬ್ತಲ್ಲ ಆ ಟೈಪ್ ತುಂಬಿ ಮ್ಯಾಲಿನ ಹಿಟ್ಟು ಎಕ್ಸ್ಟ್ರಾ ಹಿಟ್ಟೆಲ್ಲ ತೆಗೆದು ಕೈ ಒಳಗೆ ಇಟ್ಕೊಂಡು ಒಂಚೂರು 2 ಕೈಲೇ ಪ್ರೆಸ್ ಮಾಡೋಣ. ಅಂದ್ರೆ ಒಳಗಿಂದ ಸ್ಟಫಿಂಗ್ ಎಲ್ಲ ಕಡೆ ಚೆನ್ನಾಗಿ ಹರಡ್ತೈತಿ. ಸ್ವಲ್ಪ ಹಿಟ್ಟು ಹಾಕಿ ಇನ್ನೊಂಚೂರು ಕೈಲಿ ಪ್ರೆಸ್ ಮಾಡಿ ಮೆಲ್ಕಿದ್ನ ಉದ್ದುತ್ತೇನೆ. ಪ್ರೆಸ್ ಮಾಡಬೇಕು. ಈಗ ಮೆಲ್ಕದ್ನ ತಿರುಗಿಸ್ಕೊಂತ ಉದ್ಕೊಂತ ಬರ್ತೇನೆ. ವಟಾಣಿ ಕಾಳಿನ ಸೀಸನ್ ಐತಿ ಈಗಿನ್ನು. ಹಸಿ ವಟಾಣಿ ಕಾಳು ಸಿಗ್ತವು. ಮನ್ಯಾಗ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಬ್ರೇಕ್ಫಾಸ್ಟಿಗೆ ಭಾಳ ಚಲೋ ಆಗುತ್ತೆ, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೂ ಈಸಿ ಆಗುತ್ತೆ. ಆಮೇಲೆ ಟೇಸ್ಟು ಭಾಳ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿರಿ. ಈಗ ಹಂಚು ಬಿಸಿ ಆಗೈತಿ. ಒಂಚೂರು ಎಣ್ಣೆ ಹಾಕ್ಕೊಂಡು ಈಗ ಇದನ್ನ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎಣ್ಣೀರ ಹಚ್ಕೋಬೋದು, ಇಲ್ಲ ತುಪ್ಪಾರ ಹಚ್ಕೋಬೋದು, ಯಾವ್ದು ಬೇಕು ಅದನ್ನ ಹಚ್ಕೊರಿ. ನೋಡ್ರಿ ಸ್ವಲ್ಪ ಬೆಂದೈತಿ. ಈಗ ಮ್ಯಾಲೆ ಒಂಚೂರು ಎಣ್ಣೆ ಹಚ್ಕೊಂಡು ಅದನ್ನ ಹೊಳ್ಳಿಸಿ ಹಾಕ್ಕೊತೀನಿ. ಇಲ್ಲಿ 1 ಬಟ್ಲ ವಟಾಣಿ ಕಾಳಿಗೆ 8 ಪರಾಟ ಆಗ್ಯವು. ಸ್ಲೋ ಆಗಿ ಹಾಕೋರಿ, ಇಲ್ಲಿ ಹರಿತಾವು. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸಕತ್ತೈತಿ. ಇಲ್ಲಿ ಪರಾಟ ಸ್ವಲ್ಪ ಚಮಚಲ್ಲೇ ಪ್ರೆಸ್ ಮಾಡಿ ಬೇಯಿಸ್ಬೇಕು.
ಎರಡು ಕಡೆ ಸ್ವಲ್ಪ ಚೆಂದಾಗಿ ಬಂತಂದ್ರೆ ಟೇಸ್ಟ್ ಆಗುತ್ತೆ. ನೋಡಿದ್ರೆ ಇಲ್ಲಿ ನಮ್ದು ಇಲ್ಲಿ ಪರಾಟ ರೆಡಿ ಆಯ್ತು. ಇದನ್ನ ನೀವು ಮೊಸರು ಜೊತೆಗೂ ಸೇರ್ ಮಾಡ್ಬೋದು, ಇಲ್ಲ ತುಪ್ಪ ಜೊತೆಗೆ ಹಚ್ಕೊಂಡು ತಿನ್ಬೋದು. ನೀವು ಮನ್ಯಾಗ ಒಮ್ಮೆ ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.